ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಕತೆ ನೋಡೋಣ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕಣ್ಮಣಿ ನಾಪತ್ತೆ ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಅವನು ಮದುವೆ ಮಾಡ್ಕೋಬೇಕು ಅಂತೇಳಿ ಅಲ್ಲೆಲ್ಲ ಸೆಟ್ ಮಾಡ್ಕೊಂಡಿದ್ದಾನೆ. ಆದರೆ ಇಲ್ಲಿ ಮಂಟಪದಲ್ಲಿ ಎಲ್ಲ ಹುಡುಕ್ತಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಪೆಟ್ರೋಲ್ ಹಾಕಿಸ್ತೀವಿ ಅಂತ ಹೋದವರು 4 ಪೆಟ್ರೋಲ್ ಬಂಕ್ ಹುಡ್ಕಿದ್ರು, ಪೆಟ್ರೋಲ್ ಹಾಕ್ಸೇ ಇಲ್ಲ. ಯಾವ ಕಡೆ ಹೋದ್ರು ಅಂತ ಗೊತ್ತಿಲ್ಲ. ಇವಳು ಬಾವುಟ ತೋರಿಸ್ತಾ ಇರ್ತಾಳೆ, ಯಾರು ವಿದ್ಯಾ ಆ ಕಡೆ ರೋಡಲ್ಲಿ ಹೋಗ್ತಾ ಇರ್ತಾರೆ. ಕಣ್ಮಣಿ ಅಲ್ವಾ, ಇವ್ರು ಯಾಕೆ ಈ ಕಡೆ ಹೋಗ್ತವ್ರೆ ಅಂತ ಅವಳು ಅಲ್ಲೋಗಿ ಓನರ್ಗೆ ಹೇಳಿ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಅವಳು ಅವ್ರನ್ನ ಫಾಲೋ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾಳೆ. ಆಟೋದಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಕಂಡಿಡ್ಕೋತಾಳೆ. ಬೇಗ ನಡೀರಿ ಅಣ್ಣ, ಹೋಗೋಣ ಹೋಗೋಣ ಅಂತೇಳಿ. ಈ ಕಡೆ ಇವರೆಲ್ಲ ಗಾಬರಿಯಾಗಿ ಮೋಹನ ಅವರೆಲ್ಲ ಅವ್ರ ಯಜಮಾನ್ರು ಕೇಳಿದಾಗ ಇವಳು ಬಂದ್ಲು ಅಂತ ಹೇಳ್ಬಿಡ್ತಾಳೆ. ಆಮೇಲೆ ನೋಡಿದ್ರೆ ಒಂದು ಅರ್ಧ ಗಂಟೆ ಆದರೂ ಇಲ್ಲ, 1 ಗಂಟೆ ಆದರೂ ಇಲ್ಲ. ಆಮೇಲೆ ಗೋವಿಂದನ ಕರೆದು ಹೇಳ್ತಾಳೆ. ಗೋವಿಂದ ಹೋಗಿ ಎಲ್ಲ ಕಡೆ ಹುಡುಕಿ ಬಂದು ಇಲ್ಲ ಅದಕ್ಕೆ ಎಲ್ಲೋ ಅಂತ ಹೇಳ್ತಾನೆ. ಅಣ್ಣನಿಗೆ ವಿಷಯ ಗೊತ್ತೇ ಇರಲ್ಲ. ಕೊನೆಗೆ ಅಣ್ಣಂಗೆ ವಿಷಯ ಗೊತ್ತಾಗಬೇಕು. ಆದರೆ ಗಂಡು ಬಂದು ಹಸೆಮಣೆ ಮೇಲೆ ಕೂತಿದ್ದಾನೆ. ಎಲ್ಲರೂ ನಿಂತಿದ್ದಾರೆ. ಹುಡುಗಿ ಮಾತ್ರ ಹುಡುಗಿ ಕಡೆ ಗಂಡು ನಪ್ಪ ಬಂದು, ಏನು ಬೀಗ್ರೆ ಏನಾರ ಸಮಸ್ಯೆನಾ, ಯಾಕೆ ಅಂತ ಕೇಳ್ತಾನೆ. ಏನಿಲ್ಲ, ನಮ್ಮ ರಾಜಕೀಯದವ್ರನ್ನ ನಿಮಗೆ ಪರಿಚಯನೇ ಮಾಡಿಕೊಡ್ಲಿಲ್ಲ, ನಡೀರಿ ಪರಿಚಯ ಮಾಡಿಕೊಡ್ತೀನಿ ಅಂತ ಇವನು ಈ ಕಡೆ ಶಿವರಾಮೇಗೌಡ ಕರ್ಕೊಂಡು ಬರ್ತಾನೆ. ಯಾರ್ದೋ ಫೋನ್ ಬರುತ್ತೆ ಅಂತ ಮಾತಾಡ್ಕೊಂಡು ಹೋಗ್ತಾನೆ. ಹೀಗಾಗಿ ಕೊನೆಗೆ ಮೋನಿಗೆ ಬೈತಾನೆ. ನಾನು ಕೇಳಿದಾಗ ಏಕೆ ಹೇಳಲಿಲ್ಲ ಮೋನ ನೀನು ಅಂತೇಳಿ. ಆಮೇಲೆ ಏನು ಮಾತಾಡಲ್ಲ ಅವಳು, ಗಾಬರಿಯಾಗಿ ಸುಮ್ಮನೆ ನಿಂತ್ಕೋತಾಳೆ. ಈಶ್ವರಿ ಅವರೆಲ್ಲ ಮಾತುಕತೆ ಸುಮಾರು ಹೊತ್ತು ನಡೆಯುತ್ತೆ ಅಲ್ಲಿ. ಆಮೇಲೆ ಏನು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಪಾಪ ಅವ್ರ ಪಾಡಿಗೆ ಅವರು ಈಗ ಮುಹೂರ್ತ ಆಗುತ್ತೆ, ಆಗ ಮುಹೂರ್ತ ಆಗುತ್ತೆ ಅಂತ. ಆಮೇಲೆ ಬೀಗರು ಕೇಳಿದಾಗ ಶಿವರಾಮೇಗೌಡ ಮೇಕಪ್ ಗೊತ್ತಲ್ಲ ಇವಾಗಿನ ಹೆಣ್ಮಕ್ಳು, ಮೇಕಪ್ಪಿಗೆ ಹೋಗಿದ್ದಾಳೆ ಮಗಳು, ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಆದರೂ ಮುಖದಲ್ಲಿ ಗಾಬರಿ ಇದ್ದೇ ಇರುತ್ತೆ. ಎಲ್ಲರೂ ಗಾಬರಿ ಪಟ್ಕೊಂಡಿರ್ತಾರೆ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ಈ ಕಡೆ ಇವಳಿಗೆ ಸಾವಿತ್ರಿಗೆ ತುಂಬ ಖುಷಿ. ಸುಮ್ಮನಿರಿ ಅಣ್ಣ ನೀವು, ಅದು ಮದುವೆ ನಿಂತೋಗುತ್ತೆ, ನಿಮ್ಮ ಮಗನಿಗೆ ಮದುವೆ ಮಾಡಿಸ್ತೀನಿ ನಾನು, ಹೇಗಾದರೂ ಹೇಳಿ ಆ ಮದುವೆ ನಿಂತೋಯ್ತಲ್ಲ ಅಂತೇಳ್ಬಿಟ್ಟು ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ಮರ್ಯಾದೆ ಪ್ರಶ್ನೆ ಅಂತ ಅಣ್ಣ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಆಗ ನಾನು ಹೋಗ್ಬಿಟ್ಟು ನಿಮ್ಮ ಮಗನ ಸಜೆಷನ್ ಮಾಡ್ತೀನಿ, ನಿಮ್ಮ ಮಗನಿಗೆ ತಾಳಿ ಕಟ್ತಾರೆ, ನಿಮ್ಮದು ಮಗನದು ಮದುವೆ ಆಗೋಗುತ್ತೆ ಅಂತ ಹೇಳ್ತಾಳೆ. ಅಲ್ಲಿ ಅವರು ಸಮಾಧಾನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇಲ್ಲಿ ಗೋವಿಂದ, ಮೋಹನ, ಶಿವರಾಮೇಗೌಡ, ಈಶ್ವರಿ, ಚಿತ್ರ ಇಷ್ಟು ಜನ ನಿಂತು ಇಲ್ಲಿ ಮಾತಾಡ್ತಾ ಇರ್ತಾರೆ. ಏನು ಮಾಡಬೇಕು, ಯಾವ ಕಡೆ ಹುಡುಕ್ಬೇಕು ಅಂತ ಗೊತ್ತಿಲ್ಲ. ಹುಡುಗಿನೇ ನಾಪತ್ತೆ ಆದರೆ ಎಲ್ಲಿಂದ ಹುಡ್ಕೋದು. ಅವನು ಎಲ್ಲೋದ, ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದಾರೆ. ಯಾವ ಕಡೆ ಹುಡುಕಿರೂ ಸಿಗ್ತಾ ಇಲ್ಲ. ಇಲ್ಲಿ ಗೋವಿಂದ ಹುಡ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಅವನ ಫ್ರೆಂಡ್ ಒಬ್ಬ ಫೋನ್ ಮಾಡಿ, ಹಿಂಗೆ ನಿಮ್ಮ ಸೊಸೆನೇ ಅವ್ರನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸೋದ್ಲು ಅಂತ ಹೇಳ್ಬಿಡ್ತಾನೆ. ಹೌದಾ, ಅವಳೆಲ್ಲಿದ್ಲು ಹಂಗೆ ಹಿಂಗೆ ಅಂತ. ಆಮೇಲೆ ನಂಬೋಕ್ಕಾಗಲ್ಲ ಇದು ಅಂತಂದರೆ ವೀಡಿಯೋ ಕಳಿಸ್ಲಾ ಅಣ್ಣ ಅಂತೇಳಿ ವೀಡಿಯೋ ಕಳಿಸ್ತಾನೆ. ಈ ಕಡೆ ಭದ್ರ ಅವನೇನೋ ತಗೊಂಬರಕ್ಕೆ ಹೋಗಿರ್ತಾನೆ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಅಂತೇಳಿ. ಅದು ತಗೊಂಡು ಅವ್ನು ಬೈಕಲ್ಲಿ ಬರ್ತಾ ಇರ್ತಾನೆ. ಅವನಿಗೆ ವಿಷಯನೇ ಗೊತ್ತಿಲ್ಲ, ಇನ್ನು ಏನು ವಿಷಯನೂ ಗೊತ್ತಿಲ್ಲ. ಅವನ ಪಾಡಿಗೆ ಅವನು ಅದನ್ನು ಪ್ರೆಸೆಂಟೇಷನ್ನು ತಂಗಿ ಕೊಡೋಕ್ಕೆ ಅಂತ ಹೋಗಿ ತೊಗೊಂಡು ಬರ್ತಾನೇ ಇರ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಏನೂ. ಈ ಕಡೆ ಬಂದು ವಿದ್ಯಾ ಆಟೋದಲ್ಲಿ ಹೋಗ್ತಾ, ಬೇಗ ಫಾಲೋ ಮಾಡಿ ಅಣ್ಣ, ಬೇಗ ಫಾಲೋ ಮಾಡಿ ಅಣ್ಣ, ಈ ಕಡೆ ಹೋಯ್ತು ಅಣ್ಣ ಕಾರು, ಆ ಕಡೆ ಹೋಯ್ತು ಅಂತ ಲಾಸ್ಟಿಗಂತೂ ಹುಡುಕೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾಳೆ ಇವಳು. ಹೋಗ್ಬಿಟ್ಟು ತಾಳಿ ಕಟ್ಟಿ, ಮತ್ತು ಇನ್ನೇನು ಹುಡುಕ್ತಾ ಇದ್ದೀರಾ, ತಾಳಿ ಕಟ್ಟಿ ಅಂತೇಳಿ ಅರ್ಶಿನ ಕೊನೆ ಕಟ್ಟೋಕ್ಕೆ ಅಂತ ರೆಡಿಯಾಗಿ ತಗೊಂಡು ಇನ್ನೇನು ಕುತ್ತಿಗೆ ಹಾಕಿರ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಹೋಗಿ, ಮಾವ ಸತ್ತೋದ್ರೂ ಪರವಾಗಿಲ್ಲ, ಮಾವನ ಮರ್ಯಾದೆ ಹೋದರೂ ಪರವಾಗಿಲ್ಲ, ನೀವು ಚೆನ್ನಾಗಿದ್ದರೆ ಸಾಕು, ತಾಳಿ ಕಟ್ಟಿ ಅಂತಾಳೆ. ಈ ಕಡೆ ಬಂದು ಇವರು ಬೀಗರು, ಮೋಹನ ಎಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಆದರೆ ಬೀಗರಿಗೆ ಶಿವರಾಮೇಗೌಡ ನನ್ನ ಮಗಳು ಮೇಕಪ್ಪಿಗೆ ಹೋಗಿ ಬರ್ತಾಳೆ ಇದೇ ಹೇಳ್ತಲೇ ಇರ್ತಾನೆ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತಲೆ ಕೆಟ್ಟು ಅಷ್ಟು ಜನಕ್ಕೆಲ್ಲ ಏನು ಹೇಳೋದು, ಮಗಳು ಎಲ್ಲೋದ್ಲುತ್ತೆ ಯಾವತ್ತೂ ಒಂದು ಕೊನೆ ಸುಳಿವು ಕೊಟ್ಟಿಲ್ಲ. ಏನು ನಂಬಿಕೆ ಮೇಲೆ ಡ್ರೈವರ್ ಕರ್ಕೊಬರ್ತಾನೆ ಅಂತ ಬಿಟ್ಟು ಬಂದಿದ್ದಕ್ಕೆ ಈ ಥರ ಆಯ್ತಲ್ಲ ಅಂತ. ಈ ಕಡೆ ಬಂದು ಅಜ್ಜಿಗೆ ಏನೇ ಇವರೆಲ್ಲ ಹಿಂಗೆ ಸಪ್ಪಗವ್ರಲ್ಲ ಅಂತ ಅಜ್ಜಿ
ಇವಳೊಂದು ಚಪ್ಪನ ಕೇಳುತ್ತೆ. ಚಂಪಾ ಹೇಳ್ತಾಳೆ, ಹಿಂಗೆ ಕಣ್ಮಣಿ ಬಂದೇ ಇಲ್ಲ ಅಜ್ಜಿ, ಅವನು ಡ್ರೈವರ್ ಜೊತೆ ಹೋದವಳು ಬಂದೇ ಇಲ್ಲ, ಎಲ್ಲೂ ಇಲ್ಲವಂತೆ, ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲೂ ಇಲ್ಲವಂತೆ ಅಜ್ಜಿ ಅಂದಾಗ ಅಜ್ಜಿನೂ ಗಾಬರಿ ಆಗ್ತಾಳೆ. ಇವಳಿಗೆ ಏನೇ ಬಂತು, ಎಲ್ಲಿಗೆ ಹೋದ್ಲೆ ಇವಳು ಅಂತೇಳಿ. ಆಗ ಇವಳು ಈಶ್ವರಿ ಪುರೋಹಿತರು ಹುಡುಗಿ ಕರ್ಕೊಬನ್ನಿ ಹುಡುಗಿ ಕರ್ಕೊಬನ್ನಿ ಅಂತೇಳಿ ಬಲವಂತ ಮಾಡ್ತಾ ಇರ್ತಾರೆ. ಆವಾಗ ಇವಳು ಕೂತ್ಕೊಂಡು, ನೋಡು ನಾವು ಚೌಟ್ರಿ ದುಡ್ಡು ಕಟ್ಟಿರೋದು, ನಿನಗೆ ದುಡ್ಡು ಕೊಡ್ತಿರೋದು, ನಾವು ಯಾವಾಗ ಹೇಳ್ತೀವೋ ಆವಾಗಲೇ ಮುಹೂರ್ತ, ನೀನು ಹಿಂಸೆ ಕೊಡಬೇಡ, ಕರ್ಕೊಂಬನ್ನಿ ನಿನ್ನ ಪಾಡಿ ನಿನ್ನ ಮಂತ್ರ ಹೇಳ್ಕೊಂಡು ಏನೋ ಒಂದು ಮಾಡ್ತಾಯಿರು, ಸುಮ್ಮನೆ ತಲೆ ತಿನ್ನಬೇಡ ಅಂತ ಬೈತಾಳೆ. ಸರಿ ಅಂತೇಳಿ ಇವನು ಕಣ್ಮಣಿನ ಕಾರ್ ನಿಲ್ಲಿಸಿ ಎಳ್ಕೊಂಡೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಸೋಕ್ಕೆ, ಯಾವುದೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಸೋಕ್ಕೆ ಇಲ್ವಾ ಅಂತೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಪುರೋಹಿತರಿಗೆ ಫೋನ್ ಮಾಡಿ ಹೇಳ್ಕೊಂಡಿರ್ತಾನೆ. ಅವರು ಹೂವಿನಾರ ಅರ್ಶಿನ ಕೊನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿಕೊಂಡು, ಯಾರೂ ಬಂದಿಲ್ಲ, ಇಬ್ಬರೇ ಬಂದಿದ್ದೀರ ಅಂದಾಗ, ಹೌದು ಇಬ್ಬರೇ, ಯಾರೂ ಇಲ್ಲ ಅಂತೇಳಿ ಆಮೇಲೆ ಕರ್ಕೊಂಡೋಗಿ ಎಲ್ಲ ಪೂಜೆ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟೊತ್ತಿಗೆ ವಿದ್ಯಾ ಎಂಟ್ರಿ ಆಗ್ತಾಳೆ. ವಿದ್ಯಾ ಎಂಟ್ರಿ ಆದಾಗ ವಿದ್ಯಂಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಕಣ್ಮುಂಡು ನಾನು ಎಷ್ಟು ಹೇಳಿದ್ದೀನಿ, ನಾನು ಇದೀನಿ, ಏನೋ ಮಾಡಿಸ್ತೀನಿ ಸುಮ್ಮನೆ ಅಂತ, ನೀನೇನು ಮಾಡಿಸ್ಲಿಲ್ಲ ಅದಕ್ಕೇ ನಮಗೆ ಗಾಬರಿ ಆಯಿತು, ನಾವು ಬಂದು ಅಂತ ದೇವಸ್ಥಾನದಲ್ಲಿ ಈ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೋಬೇಕು ಅಂತ ಇವ್ರು ತೀರ್ಮಾನ ಮಾಡ್ಕೊಂಡು ಅಲ್ಲಿ ಹೋಗಿರ್ತಾರೆ. ತಾಳಿ ಕಟ್ಟೋ ಟೈಮಿಗೆ ಕರೆಕ್ಟಾಗಿ ವಿದ್ಯಾ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾಳೆ. ಮಾಡಿಬಿಟ್ಟು ತಾಳಿ ಕಟ್ಟಲ್ಲ ಇನ್ನೂ, ಆದರೆ ಅದಕ್ಕೆ ಅವ್ರು ಬಿಡಲ್ಲ, ಅದಕ್ಕೆ ಅವರು ಅವನಿಗೆ ಮದುವೆ ಮಾಡಿಸ್ತಾರೆ, ಇವನ ಜೊತೆ ಮದುವೆ ಮಾಡಿಸಲ್ಲ ಅಂತ. ನಾನು ಹೇಳಿದ್ದೆ ತಾನೇ, ಹೇಗಾದರೂ ಒಂದು ಮಾಡ್ತೀನಿ, ನೀವು ಸುಮ್ಮನಿರಿ ಅಂತೇಳಿ. ಆದರೆ ಅವನು ಅಲ್ಲಿ ಕರೆಕ್ಟಾಗಿ ಲಾಕ್ ಆಗಿದ್ದಾನೆ. ಇವಾಗ ಸ್ಟೇಷನಲ್ಲಿ ಅವನು ಅರೆಸ್ಟ್ ಮಾಡ್ತಾಯಿದ್ದಾರೆ. ಯಾಕೆ ಅಂದರೆ ಅವನು ಒಂದು ಹೋಟೆಲಲ್ಲಿ ಹುಡುಗಿರ್ದು ಫೋಟೋ ಎಲ್ಲ ತೆಗೆದು ಅವ್ನು ಸಿಕ್ಕಾಕ್ಕೊಂಡಿದ್ದಾನೆ. ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದೆ ಹೇಳೋ ಅಷ್ಟರೊಳಗೆ ನೀವು ಇಲ್ಲಿ ಬಂದಿದ್ದೀರಲ್ಲ ಅಂತೇಳ್ಬಿಟ್ಟು ವಿದ್ಯಾ ಅದನ್ನೇ ಹೇಳ್ತಾ ಇರ್ತಾಳೆ. ಆದರೆ ಮದುವೆ ಅಂತೂ ಇನ್ನೂ ತಾಳಿ ಅಂತೂ ಕಟ್ಟಿರಲ್ಲ. ಶಿವರಾಮೇಗೌಡರು ಸತ್ತರೂ ಪರವಾಗಿಲ್ಲ, ಅವ್ರ ಮರ್ಯಾದೆ ಹೋದರೂ ಪರವಾಗಿಲ್ಲ, ರಾಜಕೀಯದಲ್ಲಿ ನೀವಿಬ್ಬರು ಮದುವೆಯಾಗಿ ಸುಖವಾಗಿರಬೇಕು. ಹೂವಿನಾರ ಒಂದು ಬದಲಾಯಿಸ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನು ಮುಂದುವರೆದಿರಲ್ಲ. ತಾಳಿಯನ್ನು ಕಟ್ಟೋ ಟೈಮಿಗೆ ವಿದ್ಯೆ ಹೋಗಿರೋದ್ರಿಂದ ಹೂವಿನಾರ ಒಂದು ಅವನಿಗೆ ಇವಳು ಹಾಕಿರ್ತಾಳೆ, ಕಣ್ಮಣಿಗೆ ಉದಯ ಹಾಕಿರ್ತಾನೆ ಅಷ್ಟೇ. ಆದರೆ ಮುಂದೆ ಏನೂ ಆಗಿರಲ್ಲ. ಈಗ ಮುಂದೆ ಇನ್ನೇನು ಮುಂದಕ್ಕೆ ನಡೆಯುತ್ತೆ, ನಾಳಿನ ಎಪಿಸೋಡ್ ಹೇಗೆ ಬರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಇನ್ನೇನು ತಾಳಿ ಕಟ್ಟೇ ಬಿಟ್ಟೇನೋ ಅನ್ನೋ ಮಟ್ಟಕ್ಕೆ ಆಗಿದೆ. ಆದರೆ ತಾಳಿ ಇನ್ನೂ ಕಟ್ಟಿಲ್ಲ. ಪುರೋಹಿತರು ಯಾಕೆ ನಿಲ್ಲಿಸ್ಬಿಟ್ರಿ, ಕಟ್ಟಿ ಅಂತಾರೆ. ಅಷ್ಟೊತ್ತಿಗೆ ವಿದ್ಯಾ ಅಲ್ಲಿ ಬಂದು ಅಟ್ಯಾಕ್ ಮಾಡ್ತಾಳೆ. ಅವಳು ಮಾಡಿದ್ದಕ್ಕೆ ಹಂಗೆ ನಿಲ್ಲಿಸಿದ್ದಾನೆ ತಾಳಿ ಕಟ್ಟೋದನ್ನು ನಿಲ್ಲಿಸಿ ಹಾಗೆ ನೋಡ್ತಾ ಇದ್ದಾನೆ. ಯಾಕಪ್ಪ ನಿಂಗೆ ಹೇಳಿದ ಅರ್ಥ ಆಗಲಿಲ್ವಂತ ಕೇಳ್ತಿದ್ದಾಳೆ. ಸುಮ್ಮನೆ ಕತ್ತು ಕೆಳಗೆ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಇನ್ನೇನು ಕಟ್ಟೇ ಬಿಟ್ಟ ಅನ್ನುವಾಗ ಅವರು ತಾಳಿನ ಕಟ್ಟಲ್ಲ. ಅವಳು ಅಷ್ಟು ಬೇಗ ಬಂದು ನಿಲ್ಲಿಸ್ಬಿಡ್ತಾಳೆ. ಆಮೇಲೆ ಈ ಕಡೆ ಭದ್ರಂಗೂ ನಿನ್ನ ಹೆಂಡ್ತಿನೇ ಹೋಗಿ ಮದುವೆ ಮಾಡಿಸಿದ್ದಂತೆ ಅಲ್ಲಿ ಅಂತ ಹೇಳ್ಬಿಡ್ತಾರೆ. ಅವನು ಕೆಂಡಾಮಂಡಲ ಆಗ್ಬಿಡ್ತಾನೆ. ಇವನು ಯಾರೋ ಇಲ್ಲಿ ಅರ್ಧಂಬರ್ಧ ವಿಷಯ ತಿಳ್ಕೊಂಡು ಹೋಗಿ ಗೋವಿಂದಂಗೆ ಫೋನ್ ಮಾಡಿ ಹೇಳ್ಬಿಡ್ತಾನೆ ಅವನ ಸ್ನೇಹಿತ. ಗೋವಿಂದ ಅದನ್ನೇ ನಿಜ ಅಂತ ನಂಬ್ಕೊಬಿಡ್ತಾನೆ. ಎಲ್ಲ ಒಂದೊಂದು ಕಡೆ ರೂಟಲ್ಲಿ ಹೋಗ್ತಾ ಇದ್ದಾರೆ, ಹುಡ್ಕೊಂಡು ಎಲ್ಲೂ ಸಿಕ್ಕಿಲ್ಲ. ಗೋವಿಂದ ಫ್ರೆಂಡು ತಲೆ ಮೇಲೆ ಹೊಡೆದಂಗೆ ಹೇಳ್ತವನೆ. ಅವನು ಒಂಚೂರು ಅರೆಬರೆ ವಿಷಯ ತಿಳ್ಕೊಂಡೋಗಿ ಹಾಗೇ ಹೋಯ್ತು ಅಂತ ಹೇಳ್ತವನೆ. ಇವರು ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹುಡುಕ್ತಿದ್ದಾರೆ, ಆದರೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.